ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 19/12/2025 महावाक्य। बेटे बच्चे अब घर जाना है, इसलिए देही अभिमानी बनो। एक बाप को याद करो तो अंतमति सोगति हो जाएगी. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಈಗ ವಾಪಸ್ ಮನೆಗೆ ಹೋಗಬೇಕು. ಅದಕ್ಕೋಸ್ಕರ ದೇಹಿ ಅಭಿಮಾನಿಗಳಾಗಿ ಒಬ್ಬ ತಂದೆಯನ್ನು ನೆನ್ಪು ಮಾಡಿ, ಆಗ ಅಂತಮತಿ ಸೋಗತಿ ಆಗ್ತದೆ. ಪ್ರಶ್ನೆ, ವಂಡರ್ಫುಲ್ ಬಾಪ್ನೆ ತುಮೆ ಕೌನ್ಸಾ ಏಕ್ ವಂಡರ್ಫುಲ್ ರಾಸ್ ಸುನಾಯ ಹೇ. ಬಾಬಾ ಪ್ರಶ್ನೆ ಕೇಳ್ತಾರೆ, ಅದ್ಭುತವಾದ ತಂದೆ ನಮಗೆ ಯಾವ ಒಂದು ಅದ್ಭುತವಾದ ರಹಸ್ಯವನ್ನು ತಿಳಿಸ್ಕೊಟ್ಟಿದ್ದಾರೆ? ಉತ್ತರ, ಬಾಬಾ कहते बच्चे, ये अनादि अविनाशी ड्रामा बना हुआ है, इसमें हर एक का पार्ट नोंदा हुआ है, कुछ भी होता है नथिंग न्यू. बाप कहते बच्चे, इसमें मेरी भी कोई बड़ाई नहीं, मैं भी ड्रामा के बंधन में हूँ. बाप यह वंडरफुल राज सुनाकर जैसे अपने पार्ट को भी महत्व नहीं देते हैं. ಬಾಬಾ ಇಲ್ಲಿ ಹೇಳ್ತಾರೆ, ಮಕ್ಕಳೇ, ಇದು ಅನಾದಿ ಅವಿನಾಶಿಯಾಗಿರುವಂಥ ನಾಟಕ ಮಾಡಲ್ಪಟ್ಟಿದೆ. ಇದರಲ್ಲಿ ಪ್ರತಿಯೊಬ್ಬರ ಪಾತ್ರವೂ ಕೂಡ ನೋಂದಾವಣೆಯಾಗಿದೆ. ಏನೇ ಆದ್ರೂ ಕೂಡ ಇದೇನು ಹೊಸದಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಮಕ್ಕಳೇ, ಇದರಲ್ಲಿ ನಂದೇನೂ ದೊಡ್ಡತನ ಇಲ್ಲ, ನಾನು ಕೂಡ ನಾಟಕದ ಬಂಧನದಲ್ಲಿದ್ದೇನೆ. ತಂದೆ ಈ ಅದ್ಭುತವಾದ ರಹಸ್ಯವನ್ನು ತಿಳಿಸ್ಕೊಟ್ಟು ಹೀಗೆ ತನ್ನ ಪಾತ್ರಕ್ಕೂ ಕೂಡ ಮಹತ್ವ ಕೊಟ್ಕೊಳ್ಳೋದಿಲ್ಲ. ತನ್ನನ್ನು ಕೂಡ ಬಾಬಾ ಹಿಂದಿಟ್ಕೊಂಡ್ಬಿಡ್ತಾರೆ. ನೋಡಿ, ಮಕ್ಕಳನ್ನ ಮುಂದಿಡ್ತಾರೆ. ಗೀತ್, ಆಖಿರ್ ವ ದಿನ್ ಆಯಾ ಆಜ್, ಅಂತೂ ಆ ದಿನ ಇಂದು ಬಂತು. ಓಂ ಶಾಂತಿ. मीठे मीठे रूहानी बच्चे यह गीत गा रहे हैं. बच्चे समझते हैं कि कल्प बाद फिर से हमको धनवान, हेल्दी और वेल्दी बनाने, पवित्रता, सुख, शांति का वर्षा देने बाप आते हैं. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆ ಕೇಳಿದ್ರಿ ತಾನೆ? ಗೀತೆ ಹಾಡ್ತಿದ್ದೀರಾ? ಮಕ್ಕಳು ತಿಳ್ಕೊಂಡಿದ್ದೇವೆ, ಕಲ್ಪದ ನಂತರ ಮತ್ತೆ ನಮಗೆ ಧನವಾನ್, ಆರೋಗ್ಯವಂತರನ್ನಾಗಿ, ಸಂಪದ್ಭರಿತರನ್ನಾಗಿ, ಪವಿತ್ರತೆ, ಸುಖ, ಶಾಂತಿ, ಆಸ್ತಿ ಕೊಡಲಿಕ್ಕೆ ತಂದೆ ಬಂದಿದ್ದಾರೆ. ಬ್ರಾಹ್ಮಣ ಲೋಗ್ ಭಿ ಆಶೀರ್ವಾದ ದೇತೆ ಹೇ ಕಿ ಆಯುಷ್ಮಾನ್ ಭವ, ಧನವಾನ್ ಭವ, ಪುತ್ರವಾನ್ ಭವ. ಹೀಗೆ ಬ್ರಾಹ್ಮಣರು ಕೂಡ ಆಶೀರ್ವಾದ ಮಾಡ್ತಾರೆ. ನೋಡಿ, ಆಯುಷ್ಮಾನ್ ಭವ ಅಂತ ಹೇಳ್ತಾರೆ, ಧನವಾನ್ ಭವ, ಪುತ್ರವಾನ್ ಭವ ಅಂತ ಹೇಳ್ತಾರೆ. ತುಂಬ ಬಚ್ಚೋं को तो वर्षा मिल रहा है, ಆಶೀರ್ವಾದ की कोई बात नहीं. ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗಂತೂ ಈಗ ಆಸ್ತಿ ಸಿಗ್ತದೆ, ಇಲ್ಲಿ ಆಶೀರ್ವಾದದ ಯಾವುದೇ ಮಾತಿಲ್ಲ. बच्चे पढ़ रहे हैं, जानते 5000 वर्ष पहले भी हमको बाप ने आकर मनुष्य से देवता, नर से नारायण बनने की शिक्षा दी थी. ಬಾಬಾ ಹೇಳ್ತಾರೆ, ಮಕ್ಕಳಿಲ್ಲಿ ಓದ್ತಿದ್ದೇವೆ, ತಿಳ್ಕೊಂಡಿದ್ದೇವೆ, 5000 ವರ್ಷದ ಮೊದಲು ಕೂಡ ನಮಗೆ ಬಾಬಾ ಬಂದು ಮನುಷ್ಯರಿಂದ ದೇವತೆ, ನರನಿಂದ ನಾರಾಯಣ ಆಗುವಂಥ ಶಿಕ್ಷಣ ಕೊಟ್ಟಿದ್ರು. ಬಚ್ಚಿ ಜೋ ಪಡ್ತೆ ಹೇ ವ ಜಾನ್ತೆ ಹಮ್ ಕ್ಯಾ ಪढ़ रहे हैं. ಮಕ್ಕಳು ಓದ್ತೇವೆ ಮತ್ತು ತಿಳ್ಕೊಂಡಿದ್ದೇವೆ ನಾವು ಏನು ಓದ್ತಿದ್ದೇವೆ ಅಂತ. ಪಡಾನೆ ವಾಲಾ ಕೌನ್ ಹೇ, ಉಸ್ಮೇ ಬಿ ನಂಬರ್ವಾರ್ ಪುರುಷಾರ್ಥ ಅನುಸಾರ ಜಾನ್. ಇಲ್ಲಿ ಓದಿಸ್ತಿರೋರು ಯಾರು, ಅದನ್ನು ಕೂಡ ನಂಬರ್ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಂಡಿದ್ದೇವೆ. ये तो कहेंगे ही कि हम बच्चों को मालूम है या राजधानी स्थापन हो रही है पर डीटी किंगडम स्थापन हो रही है. ಇದಂತೂ ಹೇಳ್ತೇವಲ್ವಾ ನಾವು, ಮಕ್ಕಳಿಗೆ ಗೊತ್ತಿದೆ ಈ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಥವಾ ದೈವಿ ಸಾಮ್ರಾಜ್ಯ ಸ್ಥಾಪನೆ ಆಗ್ತಾ ಇದೆ. आदि सनातन देवी देवता धर्म की स्थापना हो रही है. आदि सनातन देवी देवता धर्मದ ಸ್ಥಾಪನೆ ಆಗ್ತಾ ಇದೆ. पहले शूद्र थे, फिर ब्राह्मण बने, फिर देवता बनना है. दुनिया में किसी को यह पता नहीं है कि अभी हम ಶೂದ್ರ ವರ್ಣಕ್ಕೆ हैं. ಬಾಬಾ ಹೇಳ್ತಾರೆ, ಮೊದಲಿಗೆ ನಾವು ಶೂದ್ರರಿದ್ವಿ, ನಂತರ ಬ್ರಾಹ್ಮಣರಾದ್ವಿ, ಮುಂದೆ ದೇವತೆ ಆಗಬೇಕು. ಜಗತ್ತಿನಲ್ಲಿ ಯಾರಿಗೂ ಕೂಡ ಇದು ಗೊತ್ತಿಲ್ಲ, ಈಗ ನಾವೆಲ್ಲರೂ ಶೂದ್ರ ವರ್ಣದಲ್ಲಿದ್ದೇವೆ. तुम बच्चे समझते यह तो सत्य बात है. बाप सत्य बताकर सच्चखंड की स्थापना कर रहे हैं. ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಬಾಬಾ ಹೇಳುವಂಥದ್ದು ಸತ್ಯ ಮಾತಾಗಿದೆ. ತಂದೆ ಸತ್ಯ ಹೇಳಿ ಸತ್ಯಖಂಡ ಸ್ಥಾಪನೆ ಮಾಡ್ತಿದ್ದಾರೆ. सतयुग में झूठ, पाप आदि कुछ भी नहीं होता. कलयुग में ही आजामिल पापात्माएं होती हैं. ಬಾಬಾ ಹತ್ರ ಸತ್ಯುಗದಲ್ಲಿ ಸುಳ್ಳಾಗಲಿ, ಮೋಸ ಆಗಲಿ, ಪಾಪ ಆಗಲಿ ಯಾವುದು ಕೂಡ ಇರೋದಿಲ್ಲ. ಈ ಕಲಿಯುಗದಲ್ಲಿ ನೋಡಿ, ಅಜಾಮಿಲ್ನಂಥ ಪಾಪಿಗಳು ಎಲ್ಲ ಪಾಪಾತ್ಮಗಳೇ ಇರೋದು. ಈ ಸಮಯ ಬಿಲ್ಕುಲ್ ರವ್ ರವ್ ನರಕ ಕಾಯಿ ಹೈ. ದಿನ ಪ್ರತಿದಿನ ರವ್ ರವ್ ನರಕ ದಿಖಾಯಿ ಪಡೇಗ. ಈ ಸಮಯ ಬಿಲ್ಕುಲ್ ರವ್ ರವ ನರಕ ಅಂತ ಹೇಳ್ತಾರೆ ಬಾಬಾ. ದಿನ ಪ್ರತಿದಿನ ಇದು ನರಕ, ಇನ್ನೂ ಅತಿ ನರಕ ಅನ್ನುವಂಥದ್ದು ಕಾಣ್ತದೆ ಅಂತಾರೆ ಬಾಬಾ. ಮನುಷ್ಯ ಐಸಾ ಐಸಾ ಕರ್ತವ್ಯ करते रहेंगे जो समझेंगे बिल्कुल ही तमो प्रधान दुनिया बनती जा रही है. ಬಾಬಾ ಹೇಳ್ತಾರೆ, ಮನುಷ್ಯರು ಇಂತಿಂಥ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಅದನ್ನ ನೋಡಿ ಜನ ಅಂದ್ಕೊಳ್ತಾರೆ ಏನಂತ, ನಿಜವಾಗ್ಲೂ ಇದು ತಮೋ ಪ್ರಧಾನ ಜಗತ್ತು, ಇದು ರೌರವ ನರಕ ಅಥವಾ ಇದು ಕಲಿಯುಗ ಅಂತ ಅಂದ್ಕೊಳ್ತಾರೆ.
इसमें ही काम महाशत्रु है, कोई मुश्किल पवित्र शुद्ध रह सकता है. ಬಾಬಾ ಹೇಳ್ತಾರೆ ಅದರಲ್ಲಿನೂ ಕೂಡ ಕಾಮ ಮಹಾಶತ್ರು ಆಗಿದೆ. ಕೆಲವರು ಭಾಳ ಕಷ್ಟ ಶುದ್ಧ ಪವಿತ್ರವಾಗಿರುವಂಥದ್ದು. आगे जंगम लोग कहते थे ऐसा कलयुग आएगा जो 12-13 वर्ष की कुमारियाँ बच्चा पैदा करेंगे. वो समय है. ಬಾಬಾ ಹೇಳ್ತಾರೆ ಈಗ ಸಾರೋ ಐನಾರು ಅಂತ ಹೇಳ್ತಾರೆ ನೋಡಿ. ಅವರು ಒಂದು ಛತ್ರಿ ಹಿಡ್ಕೊಂಡು ಒಂದೊಂದು ಏರಿಯಾಕ್ಕೆ ಹೋಗ್ತಾ ಇರ್ತಾರಲ್ಲ, ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ. ಅವರು ಈ ರೀತಿ ಸಾರ್ತಿರ್ತಾರೆ ಏನಂತ, ಇಂತಹ ಕಲಿಯುಗ ಬರ್ತದೆ, 12-13 ವರ್ಷದ ಒಂದು ಕುಮಾರಿಯರು ಈಗ ಮಗುವಿಗೆ ಜನ್ಮ ಕೊಡ್ತಾರೆ ಅಂತ. ಇವತ್ತು ಅದೆಲ್ಲ ನಡೀತಾ ಇದೆ, ಇದು ಆ ಸಮಯ ಅಂತಾರೆ ಬಾಬಾ. कुमार कुमारियाँ आदि सब गंदे करते रहते हैं. जब बिल्कुल ही तमो प्रधान बन जाते तब बाप कहते मैं आता हूँ, मेरा भी ड्रामा में पार्ट. ಇವತ್ತು ನೋಡಿ, ಇವತ್ತು ಕುಮಾರ ಕುಮಾರಿಯರೆಲ್ಲ ಕೊಳಕು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಬಿಲ್ಕುಲ್ ತಮೋ ಪ್ರಧಾನ ಆಗಿಬಿಡ್ತದಲ್ಲ, ಅವಾಗ ಬಾಬಾ ಹೇಳ್ತಾರೆ ನಾನು ಬರ್ತೇನೆ, ನಾನು ಬರೋದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ, ಪಾತ್ರನೂ ಇದೆ. ಮೈ ಬಿ ಡ್ರಾಮಾಕ್ಕೆ ಬಂಧನ ಮೇ ಬಾಂಧಾ ಹುವಾ ಹೂँ, ತುಮ್ ಬಚ್ಚೋಂ ಕೆ ಲಿಯೇ ಕೋಯಿ ನಯಿ ಬಾತ್ ನಹೀ. ಬಾಬಾ ಹೇಳ್ತಾರೆ ನಾನು ಕೂಡ ಈ ನಾಟಕದ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೇನೆ, ನೀವು ಮಕ್ಕಳಿಗೋಸ್ಕರ ಇದೇನು ಹೊಸ ಮಾತಲ್ಲ. ಬಾಪ್ ಸಮझाते ही ऐसे हैं, ಚಕ್ರ ಲಗಾಯ ನಾಟಕ ಪೂರಾ ಹೋತಾ है. ಬಾಬಾ ತಿಳಿಸ್ಕೊಡೋದು ಕೂಡ ಅದೇ ರೀತಿಯಾಗಿದೆ. ಚಕ್ರ ಹಾಕಿದ್ರು ನಾಟಕ ಪೂರ್ಣ ಆಯಿತು. अब बाप को याद करो तो तुम सतो प्रधान बन सतो प्रधान दुनिया के मालिक बन जाएंगे. ಈಗ ಬಾಬಾ ಹೇಳ್ತಾರೆ ನಾನು ನೆನ್ಪು ಮಾಡಿ ನೀವು ಸತೋ ಪ್ರಧಾನರಾಗಿ ಸತೋ ಪ್ರಧಾನ ಜಗತ್ತಿನ ಮಾಲೀಕರಾಗ್ತೀರಾ. कितना साधारण ರೀತಿ समझाते हैं. बाप कोई अपने पार्ट को इतना महत्व नहीं देते. ಬಾಬಾ ನೋಡಿ ಎಷ್ಟು ಸಾಧಾರಣ ರೂಪದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಅಂದರೆ, ಬಾಬಾ ತನ್ನ ಪಾತ್ರಕ್ಕೆ ಯಾವುದು ಮಹತ್ವನೇ ಕೊಟ್ಕೊಳ್ಳೋದಿಲ್ಲ. ये तो मेरा पार्ट है, नई बात नहीं, हर 5000 ವರ್ಷ बाद मुझे आना पड़ता है. ಬಾಬಾ ಹೇಳ್ತಾರೆ ಇದು ನನ್ನ ಪಾತ್ರ ಆಗಿದೆ, ಇದೇನು ಹೊಸ ಮಾತಿಲ್ಲ, ಪ್ರತಿ 5000 ವರ್ಷದ ನಂತರ ನಾನು ಬರಲೇಬೇಕಾಗ್ತದೆ. ड्रामा में मैं बंधा या मान हूँ, आकर तुम बच्चों को बहुत सहज याद की यात्रा बताता हूँ. ಬಾಬಾ ಹೇಳ್ತಾರೆ ನಾಟಕದಲ್ಲಿ ನಾನು ಕೂಡ ಬಂಧಿತನಾಗಿದ್ದೀನಿ, ಬಂದು ನೀವು ಮಕ್ಕಳಿಗೆ ಬಹಳ ಸಹಜ ನೆನಪಿನ ಯಾತ್ರೆಯನ್ನು ಹೇಳ್ತೇನೆ. ಅಂತಮತಿ ಸೋಗತಿ ವೈ ಸಮಯಕ್ಕೆ ಲಿಯೇ ಕಹಾ ಗಯಾ ಹೈ. ಅಂತಮತಿ ಸೋಗತಿ ಅಂತ ಈ ಸಮಯಕ್ಕೋಸ್ಕರನೇ ಹೇಳಲಾಗ್ತದೆ. ಯಾ ಅಂತಕಾಲ ಹೇನಾ, ಬಾಪ್ ಯುಕ್ತಿ ಬತಾತೆ ಹೇ, ಮಾಮೇ ಕಮ್ ಯಾದ್ ಕರೋ ತೋ ಸತೋ ಪ್ರಧಾನ್ ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ ಇದು ಅಂತಕಾಲ ಅಲ್ವಾ, ಬಾಬಾ ಯುಕ್ತಿ ಹೇಳ್ಕೊಡ್ತಾರೆ, ನನ್ನೊಬ್ಬನ್ನೇ ನೆನಪು ಮಾಡಿ ಆಗ ಸತೋ ಪ್ರಧಾನ ಆಗ್ತದೆ. ಬಚ್ಚಿ ಭೀ ಸಮಜ್ತೆ ಹೇ ಹಮ್ ನೈ ದುನಿಯಾಕ್ಕೆ ಮಾಲೀಕ ಬನೆಂಗೆ. ಮಕ್ಕಳು ಕೂಡ ತಿಳ್ಕೊಳ್ತೀರಾ ನಾವು ಹೊಸ ಜಗತ್ತಿಗೆ ಮಾಲೀಕರಾಗ್ತೇವೆ. बाप घड़ी घड़ी कहते नथिंग न्यू, एक जिन की कहानी सुनाते हैं ना, उसने कहा काम दो तो कहा सीढ़ी उतरो और चढ़ो. ಬಾಬಾ ಕ್ಷಣ ಕ್ಷಣಕ್ಕೂ ಹೇಳ್ತಾರೆ ಇದೇನು ಹೊಸದಲ್ಲ. ಹೀಗೆ ಒಂದು ಭೂತದ ಕತೆ ಹೇಳ್ತಾರಲ್ವ, ಅವನು ಹೇಳ್ದ ಭೂತ ನನಗೆ ಕೆಲಸ ಕೊಡಿ ಇಲ್ಲಾಂದ್ರೆ ನಿಮ್ಮನ್ನು ತಿಂದುಬಿಡ್ತೀನಿ ಅಂತ. ಆ ಭೂತಕ್ಕೆ ಏನು ಕೆಲಸ ಕೊಡೋದು, ಏನು ಕೊಟ್ಟರು ಮಾಡಿ ಮುಗಿಸ್ಬಿಡ್ತಿತ್ತದು. ಅದಕ್ಕೆ ಏನು ಹೇಳಿದರು, ಮೆಟ್ಲ ಹತ್ತು ಮೆಟ್ಲ ಇಳಿ ಅಂತ. ಬಾಬಿ ಕತೆ ಯಕೇಲ್ ಬಿ ಉತ್ತರನೆ ಅವ್ರು ಚಡ್ನೇಕಾಯ್. ಹಾಗೆ ಬಾಬನೂ ಹೇಳ್ತಾರೆ ಇದು ಆಟ ಇರೋದೇ ಹತ್ತುವಂಥದ್ದು ಮತ್ತು ಇಳಿಯುವಂಥದ್ದು. ಪತಿತ್ ಸೆ ಪಾವನ್, ಪಾವನ್ ಸೆ ಪತಿತ್ ಬನ್ನ ಹೇ, ಇದು ಕೋಯಿ ಡಿಫಿಕಲ್ಟ್ ಬಾತ್ ನೈ ಹೇ. ಬಾಬಾ ಹೇಳ್ತಾರೆ ಪತಿತರಿಂದ ಪಾವನ, ಪಾವನರಿಂದ ಪತಿತರಾಗಬೇಕು. ಇದು ಕೋಯಿ ಡಿಫಿಕಲ್ಟ್ ಬಾತ್ ನೈ, ಇದೇನು ಕಷ್ಟದ ಮಾತಿಲ್ಲ. है बहुत सहज, परंतु युद्ध कौन सी है ये न समझने के कारण शास्त्रों में लड़ाई की बात लिख दी है. ಭಾಳ ಸಹಜ ಇದೆ ಇದು, ಆದರೆ ಯುದ್ಧ ಯಾವುದು ಈ ಮಾತನ್ನು ತಿಳ್ಕೊಳ್ಳದೆ ಇರೋ ಕಾರಣ ಶಾಸ್ತ್ರದಲ್ಲಿ ಯುದ್ಧದ ಮಾತನ್ನು ಬರೆದ್ರು. ವಾಸ್ತವ ಮೇ ಮಾಯಾ ರಾವಣ ಪರ್ ಜೀತ್ ಪಾನಾ ತೋ ಬಹುತ್ ಬಡಿ ಲಡಾಯಿ ಹೈ. ಇಲ್ಲಿ ವಾಸ್ತವದಲ್ಲಿ ಮಾಯಾ ರಾವಣನ ಜೊತೆಗೆ ಯುದ್ಧ ಮಾಡುವಂಥದ್ದು ದೊಡ್ಡ ಯುದ್ಧ ಅಂತಾರೆ ಬಾಬಾ. ಬಚ್ಚೆ ದೇಖ್ತೆ ಹಮ್ ಗಡಿ ಗಡಿ ಬಾಪ್ ಕೋ ಯಾದ್ ಕರ್ತೆ ಹೇ, ಫಿರ್ ಯಾದ್ ಟೂಟ್ ಜಾತಿ ಹೈ. ಮಕ್ಕಳು ನೋಡ್ತೇವೆ ನಾವು ಕ್ಷಣ ಕ್ಷಣಕ್ಕೂ ತಂದೆಯನ್ನು ನೆನಪು ಮಾಡ್ತೇವೆ, ನೆನಪು ದೂರ ಆಗಿಬಿಡ್ತದೆ. ಮಾಯಾ ದಿವಾ ಬುಜಾ ದೇತಿ ಹೈ, ಇಸ್ ಪರ್ ಗುಲಬ್ ಕಾವಲಿ ಕಿ ಬಿ ಕಹಾನಿ ಹೈ. ಮಾಯೆ ದೀಪವನ್ನೇ ಆರಿಸ್ಬಿಡ್ತದೆ, ಇದಕ್ಕೋಸ್ಕರ ಗುಲಬ್ ಕಾವಲಿಯ ಒಂದು ಕಥೆನೂ ಇದೆ ಅಂತಾರೆ ಬಾಬಾ. ಬಚ್ಚೆ ಜೀತ್ ಪಾತೆ ಹೇ, ಬಹುತ್ ಅಚ್ಚೆ ಚಲ್ತೆ ಹೇ, ಫಿರ್ ಮಾಯಾ ಆಕರ್ ದಿವಾ ಬುಜಾ ದೇತಿ ಹೈ. ಮಕ್ಕಳು ಜಯ ಪಡ್ಕೊಳ್ತಾರೆ, ಭಾಳ ಚೆನ್ನಾಗಿ ನಡೀತಾ ಇರ್ತಾರೆ, ಮತ್ತು ಮಾಯೆ ಬಂದು ದೀಪವನ್ನು ಆರಿಸ್ಬಿಡ್ತದೆ, ಅಂದರೆ ಆತ್ಮ ದೀಪವನ್ನು ಆರಿಸ್ಬಿಡ್ತದೆ. बच्चे भी कहते हैं बाबा माया के तूफान तो बहुत आते हैं, तूफान भी अनेक प्रकार के बच्चों के पास आते हैं. ಮಕ್ಕಳು ಬಾಬನಿಗೆ ಹೇಳ್ತಾರಂತೆ, ಬಾಬಾ ಮಾಯೆ ಬಿರುಗಾಳಿ ಬಹಳಷ್ಟು ಬರ್ತದೆ ತಂದೆ, ಬಿರುಗಾಳಿಯು ಕೂಡ ಅನೇಕ ಪ್ರಕಾರದ ಮಕ್ಕಳ ಹತ್ರ ಬರ್ತದೆ. कभी कभी तो ऐसा तूफान जोर से आता है जो 8-10 वर्ष के पुराने अच्छे अच्छे झाड़ भी गिर पड़ते हैं.
ಒಂದೊಂದು ಸಲ ಇಂತಹ ಒಂದು ಬಿರುಗಾಳಿ ಬೀಸ್ತದೆಯಲ್ಲ ಜೋರಾಗಿ, 8-10 ವರ್ಷದ ಹಳೆಯ ಅಂದರೆ ಹಳಬ್ರು ಅನ್ನಿಸ್ಕೊಂಡಂಥವ್ರು ಒಳ್ಳೊಳ್ಳೆ ವೃಕ್ಷನೂ ಬಿದ್ದುಬಿಡ್ತದೆ. बच्चे जानते हैं, वर्णन भी करते हैं, अच्छे अच्छे माला के दाने थे, आज है ही नहीं. यह भी मिसाल है, गज को ग्राह ने खाया, यह है माया के तूफान. ಬಾಬಾ ಹೇಳ್ತಾರೆ, ಮಕ್ಕಳು ತಿಳ್ಕೊಂಡಿದ್ದೀವಿ, ವರ್ಣನೆನೂ ಮಾಡ್ತಾರೆ, ಒಳ್ಳೊಳ್ಳೆ ಮಾಲೆಯ ಮಣಿಗಳೂ ಇದ್ದರು, ಆದರೆ ಇವತ್ತಿಲ್ಲ ಅಂತಾರೆ ಬಾಬಾ. ಇದು ಕೂಡ ಉದಾಹರಣೆಯಾಗಿದೆ, ಹೇಗೆ ಮೊಸಳೆ ಆನೆಯನ್ನು ತಿಂತು ಅಂತ. ಇದಾಗಿದೆ ಮಾಯ ಬಿರುಗಾಳಿ. ಬಾಪ್ कहते इन 5 विकारों से संभाल रखते रहो, ಯಾದ್ ಮೇ रहेंगे तो मजबूत हो जाएंगे. ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, 5 ವಿಕಾರಗಳ ಮೇಲೆ ಸಂಭಾಲನೆ ಮಾಡ್ಕೊಳ್ತಾ ಇರಿ, ನೆನಪಿನಲ್ಲಿದ್ದರೆ ಗಟ್ಟಿಯಾಗ್ತಾ ಹೋಗ್ತೀರಾ. देही अभिमानी बनो. यह शिक्षा बाप की एक ही बार मिलती है, ऐसे कभी और कोई कहेंगे नहीं कि तुम आत्माभिमानी बनो. ಬಾಬಾ ಇಲ್ಲಿ ನಮಗೆ ಆತ್ಮಾಭಿಮಾನಿ ಆಗಿ ಅಂತ ಹೇಳ್ತಾರೆ, ಆದರೆ ಈ ಶಿಕ್ಷಣ ತಂದೆ ಒಂದೇ ಬಾರಿ ಕೊಡ್ತಾರೆ ನಮಗೆ. ಮತ್ತೆ ಯಾವಾಗಲೂ ಈ ರೀತಿ ಹೇಳಲ್ಲ, ನೀವು ಆತ್ಮಾಭಿಮಾನಿಯಾಗಿರಿ. ನೋಡಿ, ಶಿವಬಾಬಾ ಸತ್ಯುಗದಲ್ಲಿ ಬಂದು ಹೇಳಲ್ಲ, ತ್ರೇತಾದಲ್ಲಿ ಬಂದು ಹೇಳಲ್ಲ, ದ್ವಾಪರ ಯುಗದಲ್ಲೂ ಹೇಳಲ್ಲ, ಕಲಿಯುಗದಲ್ಲೂ ಹೇಳಲ್ಲ. ಕೊನೆಗೆ ಸಂಗಮ ಯುಗದಲ್ಲಿ ಬಂದು ಬಾಬಾ ಹೇಳ್ತಾರೆ, ಮಕ್ಕಳೇ ಆತ್ಮಾಭಿಮಾನಿಯಾಗಿ ಅಂತ. सत्युग में भी ऐसा नहीं कहेंगे. ನೋಡಿ, ಸತ್ಯುಗದಲ್ಲೂ ಹೇಳಲ್ಲ ಬಾಬಾ. ನಾಮ ರೂಪ ದೇಶ ಕಾಲ ಸಬ್ ಯಾದ್ रहता ही है. ನಾಮ ರೂಪ ದೇಶ ಕಾಲ ಎಲ್ಲವೂ ನೆನಪಿರ್ತದೆ ತಾನೆ. इस समय तुमको समझाता हूँ, अब वापस घर जाना है. तुम पहले सतो प्रधान थे, सतो रजो तमो में तुमने पूरे 84 जन्म लिए हैं. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ, ವಾಪಸ್ ಮನೆಗೆ ಹೋಗಬೇಕು ತಾನೆ. ನೀವು ಫಸ್ಟಿಗೆ ಸತೋ ಪ್ರಧಾನ ಇದ್ದರೆ, ಸತೋ ರಜೋ ತಮೋದಲ್ಲಿ पूर्ण 84 जन्म पढ़ಕೊಂಡ್ರು. उसमें भी नंबर 1 यह है, और उनके 83 जन्म भी हो सकते हैं, इनके पूरे 84 जन्म. ಬಾಬಾ ಒಂದು ಮಾತು ಹೇಳ್ತಾರೆ, ಈ ಬ್ರಹ್ಮಂದಂತೂ ಪೂರ್ಣ 84 ಜನ್ಮ, ಉಳಿದವ್ರದ್ದು 83 ಜನ್ಮ ಆಗ್ಬೋದು, ಆದರೆ ಬ್ರಹ್ಮನ್ ಮಾತ್ರ 84 ಜನ್ಮ ಪೂರ್ಣ. या पहले पहले श्री नारायण थे, इनके लिए कहते गोया सबके लिए समझ जाते. बहुत जन्मों के अंत में ज्ञान लेकर फिर वह नारायण बनते. ಬಾಬಾ ಹೇಳ್ತಾರೆ, ಇವರು ಮೊದಲಿಗೆ ನಾರಾಯಣ ಇದ್ದರು, ಇವ್ರಿಗೋಸ್ಕರ ಹೇಳ್ತಾರೆ ಅಂದರೆ ಎಲ್ಲರಿಗೋಸ್ಕರ, ಅಂದರೆ ಬ್ರಹ್ಮನಿಗೆ ಹೇಳಿದಾಗ ಎಲ್ಲರೂ ತಿಳ್ಕೊಂಬಿಡ್ತಾರೆ. ಬಹಳ ಜನ್ಮಗಳ ಅಂತ್ಯದಲ್ಲಿ ಜ್ಞಾನ ಪಡ್ಕೊಂಡು ಇವರು ಮತ್ತೆ ನಾರಾಯಣ ಆಗ್ತಾರೆ. ಜಾಡ್ ಮೇ ಬಿ ದಿಖಾಯ ಹೇ ಯಾ ಶ್ರೀ ನಾರಾಯಣ ಅವ್ರ ಪಿಚಾಡಿ ಮೇ ಬ್ರಹ್ಮ ಕಡಾಯ. ಈ ಕಲ್ಪವೃಕ್ಷದ ಚಿತ್ರದಲ್ಲಿ ತೋರಿಸಿದ್ದಾರೆ ನೋಡಿ, ಇಲ್ಲಿ ಶ್ರೀನಾರಾಯಣ ಕೊನೆಗೆ ಬ್ರಹ್ಮ ನಿಂತ್ಕೊಂಡಿದ್ದಾರೆ, ಕೊನೆಗೆ ಚಿತ್ರದಲ್ಲಿದೆ. ನೀಚೆ ರಾಜಯೋಗ ಸೀಖ್ ರಹೇ ಹೇ, ಪ್ರಜಾಪಿತಾ ಕೋ ಭಿ ಕಭಿ ಪರಂಪಿತಾ ನಹೀ ಕಹೆಂಗೆ. ಕೆಳಗಡೆ ರಾಜಯೋಗ ಕಲಿತಿದ್ದಾರೆ, ಪ್ರಜಾಪಿತನಿಗೆ ಎಂದಿಗೂ ಪರಂಪಿತ ಅಂತ ಹೇಳಲ್ಲ. ಪರಂಪಿತ ಏಕೂ ಕಹಾ ಜಾತಾ ಹೇ, ಪ್ರಜಾಪಿತಾ ಫಿರ್ ಹಿನ್ಕೂ ಕಹಾ ಜಾತಾ ಹೇ. ಪರಮಪಿತ ಅಂಥೇಳಿ ಒಬ್ರಿಗೇ ಹೇಳಲಾಗ್ತದೆ, ಪ್ರಜಾಪಿತ ಅಂಥೇಳಿ ಇವ್ರಿಗೆ ಹೇಳಲಾಗ್ತದೆ. ಯ ದೇಹದಾರಿ ಹೇ ವ ವಿದೇಹಿ ವಿಚಿತ್ರ ಹೇ. ಶಿವಬಾಬಾ ವಿಚಿತ್ರ, ವಿದೇಹಿ ಬ್ರಹ್ಮ, ದೇಹದಾರಿ. ಲೌಕಿಕ ಬಾಪ್ ಕೋ ಪಿತಾ ಕಹೆಂಗೆ, ಇನ್ಕೋ ಪ್ರಜಾಪಿತಾ ಕಹೆಂಗೆ. ಲೌಕಿಕ ಅಪ್ಪನಿಗೆ ತಂದೆ ಅಂತ ಹೇಳಿದರೆ ಇವ್ರಿಗೆ ಪ್ರಜಾಪಿತ ಅಂತ ಹೇಳ್ತೇವೆ. ವ ಪರಂಪಿತ ತೋ ಪರಂಧಾಮೆ रहते हैं, ಪ್ರಜಾಪಿತ ಬ್ರಹ್ಮ ಪರಂಧಾಮೆ ನಹೀ ಕಹೆಂಗೆ. ನೋಡಿ, ಆ ಪರಮಾತ್ಮ ಪರಂಧಾಮದಲ್ಲಿ ಇರ್ತಾರೆ, ಆದರೆ ಪ್ರಜಾಪಿತ ಬ್ರಹ್ಮ ಪರಂಧಾಮದಲ್ಲಿ ಇರ್ತಾರೆ ಅಂತ ಹೇಳೋದಿಲ್ಲ. ವತೋ ಯಾ ಸಾಕಾರಿ ದುನಿಯಾ ಮೇ ಹೋ ಗಯ, ಸೂಕ್ಷ್ಮತನ್ ಮೇ ಬಿ ನಹೀ ಹೇ. ಅವರಂತೂ ಈ ಸಾಕಾರಿ ಜಗತ್ತಿನಲ್ಲಿ ಇರ್ತಾರೆ, ಸೂಕ್ಷ್ಮತನದಲ್ಲೂ ಇಲ್ಲ. ಪ್ರಜಾ ತೋ ಹೇ ಸ್ಥೂಲ ವತನ್ ಮೇ, ಪ್ರಜಾಪಿತಾ ಕೋ ಭಗವಾನ್ ನಹೀ ಕಹಾ ಜಾತಾ ಹೇ. ಬಾಬಾ ಹೇಳ್ತಿದ್ದಾರೆ, ಪ್ರಜೆಗಳು ಸ್ಥೂಲ ವತನದಲ್ಲಿ ಇರ್ತಾರೆ, ಪ್ರಜಾಪಿತನಿಗೆ ಭಗವಂತ ಅಂತ ಹೇಳೋದಿಲ್ಲ. ಭಗವಾನ್ ಕಾ ಕೋಯಿ ಶರೀರ್ ಕಾ ನಾಮ್ ನಹೀ, ಮನುಷ್ಯ ತನ್ ಜಿಸ್ ಪರ್ ನಾಮ್ ಪಡ್ತೆ ಹೇ ಉನ್ಸೆ ವ ನ್ಯಾರಾ ಹೇ. ಭಗವಂತನಿಗೆ ಯಾವುದೇ ಶರೀರಕ್ಕೆ ಹೆಸರಿಲ್ಲ, ಮನುಷ್ಯರ ಅಂದರೆ ತನ್ನ ಯಾವುದರ ಮೇಲೆ ಹೆಸರಿಡಲಾಗಿದೆ ಅದರಿಂದಲೂ ಶಿವಬಾಬಾ ನ್ಯಾರ ಆಗಿದ್ದಾರೆ. ಆತ್ಮಯ ಮಹಾರಥಿಯೇ ತು ಸ್ಥೂಲ ನಾಮ ರೂಪ ಸೆ ನ್ಯಾರಿ ಹೇ, ಪರಂತು ಆತ್ಮ ತೋ ಹೇನಾ. ನೋಡಿ, ಆತ್ಮ ಪರಂಧಾಮದಲ್ಲಿ ಇದೆ ಅಂದಾಗ ಸ್ಥೂಲವಾದ ನಾಮರೂಪದಿಂದಲೂ ನ್ಯಾರ ಆಗಿರ್ತದೆ, ಆದರೆ ಆತ್ಮ ಅಂತೂ ಇದೆಯಲ್ವ. ಸಾಧು ಸಂತಾದಿ ಸಿರ್ಫ್ ಗರ್ಭಾರ್ ಚೋಡ್ತೆ ಹೇ, ಬಾಕಿ ದುನಿಯಾಕ್ಕೆ ವಿಕಾರೋಂಕೆ ಅನುಭವಿ ತೋ ಹೈನಾ. ಸಾಧು ಸಂತರು ಭಾಳ ಅಂದರೆ ಮನೆ ಬಿಡ್ತಾರಷ್ಟೇ ಅವರು, ಆದರೆ ಜಗತ್ತಿನ ವಿಕಾರದ ಅನುಭವ ಅಂತೂ ಇದೆಯಲ್ವಾ. छोटे बच्चे को कुछ भी पता नहीं रहता है, इसलिए उनको महात्मा कहा जाता है. ಈಗ ಸಣ್ಣ ಮಕ್ಕಳಿಗೆ ನೋಡಿ, ಅವು ಬಾಬಾ ಹೇಳ್ತಾರೆ ಅವಕ್ಕೇನೂ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ಅವುಗಳಿಗೆ ಮಹಾತ್ಮ ಅಂತ ಹೇಳಲಾಗ್ತದೆ. 5 ವಿಕಾರೋಂಕ ಉನ್ಕೋ ಪತಾ ಹಿ ನಹೀ रहता है. ನಾವು ನೋಡ್ತೇವೆ, ಸಣ್ಣ ಮಗು ಇರ್ತದೆ ನೋಡಿ, ಅದಕ್ಕೆ ನೀವು
ನಕ್ಕರೆ ನಗಿಸ್ತದೆ, ಅಳಸಿರ ಅಳ್ತದೆ. ನೀವೇನಂದ್ರೂ ಕೆಲವೊಂದ್ಸಲ ನಗ್ತಿರ್ತದೆ ಮಗು, ಎಷ್ಟೊಂದು ಮುಗ್ಧವಾಗಿರ್ತದೆ, ಅದಕ್ಕೇನು ಗೊತ್ತಿರೋದಿಲ್ಲ ಇದು ವಿಕಾರ ಅಂದ್ರೇನು. ಇಸ್ಲಿಯೇ ಛೋಟೆ ಬಚ್ಚೆಗೂ ಪವಿತ್ರ ಕಾಜ, ಅದಕ್ಕೆ ಸಣ್ಣ ಮಕ್ಕಳಿಗೆ ಪವಿತ್ರ ಅಂತ ಹೇಳಲಾಗ್ತದೆ. ಈ ಸಮಯ तो कोई पवित्र आत्मा हो नहीं सकती, छोटे से बड़ा होगा फिर भी पति तो कहेंगे ना. ಈ ಸಮಯದಲ್ಲಿ ಯಾರು ಕೂಡ ಪವಿತ್ರಾತ್ಮ ಅಂತೂ ಇಲ್ಲ. ಬಾವ ಹೇಳ್ತಾರೆ ಸಣ್ಣವರಿಂದ ದೊಡ್ಡವರಾಗ್ತಾರಲ್ವ ಪತಿತರು ಅಂತ ಹೇಳ್ತಾರೆ ತಾನೆ. ಬಾಪ್ ಸಮझाते सबका अलग अलग पार्ट इस ड्रामा में नोंदा हुआ है. ಬಾಬಾ ತಿಳಿಸ್ಕೊಡ್ತಾರೆ ಎಲ್ರದ್ದು ಬೇರೆ ಬೇರೆಯಾದಂಥ ಪಾತ್ರ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ. इस चक्र में कितने शरीर लेते हैं, कितने कर्म करते हैं, जो सब फिर रिपीट होना है. ಈ ಚಕ್ರದಲ್ಲಿ ನೋಡಿ ಎಷ್ಟು ಜನ ಶರೀರ ತಗೊಳ್ತಾರೆ, ಎಷ್ಟು ಕರ್ಮ ಮಾಡ್ತಾರೆ, ಎಲ್ಲವೂ ರಿಪೀಟ್ ಆಗ್ತದೆ. ಪಹಲೆ ಪಹಲೆ ಆತ್ಮ को पहचानना है. इतनी छोटी आत्मा में 84 जन्मों का अविनाशी पार्ट भरा हुआ है. ಮೊದಲಿಗೆ ಆತ್ಮವನ್ನು ಗುರುತಿಸಬೇಕಾಗಿದೆ. ಇಷ್ಟು ಸಣ್ಣ ಆತ್ಮದಲ್ಲಿ 84 ಜನ್ಮಗಳ ಅವಿನಾಶಿಯಾದಂಥ ಪಾತ್ರ ತುಂಬಿಕೊಂಡಿದೆ. ಯಹಿ ಹೈ ಸಬ್ಸೆ ವಂಡರ್ಫುಲ್ ಬಾತ್. ಆತ್ಮ ಭಿ ಅವಿನಾಶಿ ಹೈ, ಡ್ರಾಮಾ ಭಿ ಅವಿನಾಶಿ ಹೈ, ಬನ ಬನಾಯ ಹೈ. ಬಾಬಾ ಹೇಳ್ತಿರೋದು ಎಲ್ಲಕ್ಕಿಂತ ಅದ್ಭುತವಾದ ಮಾತಾಗಿದೆ. ಆತ್ಮನೂ ಅವಿನಾಶಿ, ನಾಟಕನೂ ಅವಿನಾಶಿ, ಮಾಡಲ್ಪಟ್ಟದ್ದಾಗಿದೆ. ಐಸೆ ನೈ ಕಹೆಂಗೆ ಕಬ್ಸೆ ಶುರು ಹುವಾ ಕುದರತ್ ಕಾತೆ ಹೇ. ಹೀಗೆ ಹೇಳಲ್ಲ ನಾವು, ಯಾವಾಗಿಂದ ಶುರುವಾಯಿತು ಅನ್ಲಿಕ್ಕೆ ಬರಲ್ಲ, ಯಾಕೆ ಸೃಷ್ಟಿ ತಾನೆ. आत्मा कैसी है, ड्रामा कैसे बना हुआ है, इसमें कोई कुछ भी कर नहीं सकता. ಆತ್ಮ ಹೇಗಿದೆ, ನಾಟಕ ಹೇಗೆ ಮಾಡಲ್ಪಟ್ಟಿದೆ, ಇದರಲ್ಲಿ ಯಾರೂ ಏನೂ ಮಾಡೋಕ್ಕೆ ಬರಲ್ಲ ಅಂತಾರೆ ಬಾಬ್. ಜೈಸೆ ಸಮುದ್ರ ಅಥವಾ ಆಕಾಶ ಕಾ ಅಂತ ನಹಿ ನಿಕಾಲ್ ಸಕ್ತೆ, ಅವಿನಾಶಿ ಡ್ರಾಮಾ ಹೇ. ಹೇಗೆ ಸಮುದ್ರ ಅಥವಾ ಆಕಾಶದ ಕೊನೆ ಹುಡುಕ್ಲಿಕ್ಕಾಗಲ್ಲ, ಹಾಗೆ ಇದು ಅವಿನಾಶಿಯಾದ ನಾಟಕ. ಕಿತ್ನಾ ವಂಡರ್ ಲಗ್ತಾ ಹೇ, ಜೈಸೆ ಬಾಬಾ ವಂಡರ್ಫುಲ್ ವೈಸೆ ಜ್ಞಾನ ಭಿ ಬಡ ವಂಡರ್ಫುಲ್ ಹೇ. ಬಾಬಾ ಹೇಳ್ತಾರೆ ಎಷ್ಟು ಆಶ್ಚರ್ಯ ಆಗ್ತದೆ ಅಂದರೆ, ಹೇಗೆ ತಂದೆ ಅದ್ಭುತನೋ ಹಾಗೆ ಶಿಬಾಬನ್ ಜ್ಞಾನನೂ ಕೂಡ ಅಷ್ಟೇ ಅದ್ಭುತವಾಗಿದೆ. ಕಭಿ ಕೊಯ್ ಬತಾ ನ ಸಕೆ, ಇತ್ನೇ ಸಬ್ ಆ್ಯಕ್ಟರ್ಸ್ ಅಪ್ನಾ ಅಪ್ನಾ ಪಾರ್ಟ್ ಬಜಾತೆ ಹಿ ಆತೆ ಹೇ. ಬಾಬಾ ಹೇಳ್ತಾರೆ ಇದನ್ನು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ಎಲ್ಲ ಪಾತ್ರಧಾರಿಗಳು ತಮ್ಮದೇ ಆದ ಪಾತ್ರವನ್ನು ಅಭಿನಯಿಸ್ತಾ ಬರ್ತಾರೆ. ನಾಟಕ ಕಬ್ ಹುವಾ, ನಾಟಕ ಕಬ್ ಬನಾ, ಕೊಯ್ ಪ್ರಶ್ನೆ ಉಠಾ ನಹಿ ಸಕ್ತಾ. ಯಾವಾಗಾಯಿತು ಈ ನಾಟಕ, ಯಾವಾಗಿಂದ ಶುರುವಾಯಿತು, ಈ ಪ್ರಶ್ನೆನೇ ಹೇಳಲ್ಲ ಅಂತಾರೆ ಬಾಬಾ. बहुत कहते भगवान को क्या पड़ी थी जो दुख सुख की दुनिया बैठ बनाई, अरे तो अनादि है. ಭಾಳ ಜನ ಹೇಳ್ತಿರ್ತಾರೆ ಯಾಕ್ರಿ ಬೇಕಾಗಿತ್ತು ಈ ಪರಮಾತ್ಮನಿಗೆ, ಈ ಸುಖ ದುಃಖದ ಆಟ ಅಂತೆ ಕೂತ್ಕೊಂಡೊಂದು ಮಾಡಿಬಿಟ್ಟ, ನೀನು ನನ್ನಂಗೆ ಆಗಬಾರಪ್ಪ, ಆವಾಗ ನಿನಗೂ ಗೊತ್ತಾಗ್ತದೆ ನನ್ನ ಸಂಸಾರದ ಕತೆ ಹೇಗಿದೆ ಅಂತ ಪರಮಾತ್ಮನಿಗೂ ಬಿಡಲ್ಲ, ಅವನಿಗೂ ಹೇಳ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ ಅರೆ ಇದು ಅನಾದಿಯಾಗಿದೆ, ಪ್ರಳಯ ಆದಿ ಹೋಗ್ತೀನಿ, ಈ ಪ್ರಳಯ ಅಂತೂ ಆಗೋದೇ ಇಲ್ಲ. ಬನಿ ಬನಾಯಿ ಹೇ, ಐಸಿ ಥೋಡಿ ಕಹ ಸಕ್ತೆ ಕ್ಯೂ ಬನಾಯಿ, ಮಾಡಲ್ಪಟ್ಟ ನಾಟಕ ಇದು. ಹಿಂಗೆ ಹೇಳ್ಬೋದೇನೋ, ಯಾಕಪ್ಪ ನೀನು ಮಾಡಿದೆ, ಯಾಕೆ ಮಾಡಬೇಕಾಗಿತ್ತು ಅಂತ ಅನ್ಲಿಕ್ಕೆ ಬರಲ್ಲ. ಆತ್ಮ ಕಾ ಜ್ಞಾನ ಭಿ ಬಾಪ್ ತುಮಕೋ ತಬ್ ಸುನಾತೆ ಹೇ ಜಬ್ ಸಮಜ್ದಾರ್ ಬಂತೇವು. ಆತ್ಮಜ್ಞಾನವನ್ನು ಬಾಬಾ ಯಾವಾಗ ಕೊಡ್ಲಿಕ್ಕೆ ಶುರು ಮಾಡಿದ್ರು, ಯಾವಾಗ ನೀವು ಬುದ್ಧಿವಂತರಾದ್ರಿ. तो तुम दिन प्रतिदिन उन्नति को पाते रहते हो. पहले पहले तो बाबा बहुत थोड़ा सुनाता था. ಬಾಬಾ ಹೇಳ್ತಾರೆ ನೀವು ದಿನ ಪ್ರತಿದಿನ ಉನ್ನತಿಯನ್ನು ಪಡ್ಕೊಳ್ತಾ ಹೋಗ್ತೀರಾ. ಮೊದಲಿಗೆ ಬಾಬಾ ಭಾಳ ಸ್ವಲ್ಪ ಹೇಳ್ತಾ ಇದ್ರು. ವಂಡರ್ಫುಲ್ ಬಾತೆ ಥೀ ಫಿರ್ ಬಿ ಕಶಿಶ್ ತೋ ಥೀನಾ, ಅದ್ಭುತವಾದ ಮಾತಿತ್ತು, ಅದರಲ್ಲಿ ಆಕರ್ಷಣೆಯೂ ಇತ್ತಲ್ವಾ. ಉಸ್ನೆ ಖೀಂಚ ಬಟ್ಟಿ ಕಿ ಬಿ ಕಶಿಶ್ ಥಿ, ಅವರ ಆಕರ್ಷಣೆ ಮಾಡಿದರು, ಬಟ್ಟೆಯ ಆಕರ್ಷಣೆಯೂ ಇತ್ತು ಅಲ್ಲಿ. ಶಾಸ್ತ್ರೋ ಮೇ ಫಿರ್ ದಿಖಾಯ ಹೇ ಕೃಷ್ಣ ಕೋ ಕಂಸಪುರಿ ಸೆ ನಿಕಾಲ್ ಲೇ ಗಯೆ. ಅಲ್ಲಿ ಶಾಸ್ತ್ರದಲ್ಲಿ ಏನು ತೋರಿಸ್ತಾರೆ ಅಂದರೆ ಕೃಷ್ಣನನ್ನು ಕಂಸಪುರಿಯಿಂದ ಹೊರಗೆ ತೆಗೆದ್ರು, ಅಂದರೆ ಅವನು ಬಿಡಿಸಿದ್ರು ಅಂತ. अब तुम जानते हो कंस आदि तो वहाँ होते ही नहीं है. गीता भागवत महाभारत यह सब कनेक्शन रखते हैं, है तो कुछ भी नहीं. ಬಾಬಾ ಹೇಳ್ತಾರೆ ಈಗ ನೀವು ತಿಳ್ಕೊಂಡಿದ್ದೀರಾ, ಕಂಸ ಎಲ್ಲ ಅಲ್ಲಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಗೀತೆ ಭಾಗವತ ಮಹಾಭಾರತ ಇದೆಲ್ಲಕ್ಕೂ ಸಂಬಂಧ ಇಟ್ಕೊಳ್ತಾರೆ, ಆದರೆ ಏನೂ ಇಲ್ಲ ಅಂತಾರೆ ಬಾಬಾ. ಸಮಸ್ತೆಯ ದಶಹರಾ आदि तो परंपरा से चला आता है. रावण क्या चीज़ है यह भी कोई जानते नहीं. ತಿಳ್ಕೊಳ್ತಾರೆ ಈ ದಸರಾ ಎಲ್ಲ ಪರಂಪರೆಯಿಂದ ನಡೀತಾ ಬಂತು ಅಂತ ಹೇಳ್ತಾರೆ. ರಾವಣ ಎಂತಹ ವಸ್ತು ಅನ್ನೋದನ್ನು ಕೂಡ ಯಾರೂ ತಿಳ್ಕೊಂಡಿಲ್ಲ. ಜೋ ಬಿ ದೇವಿ ದೇವತಾ ತೇವ ನೀಚೆ ಉತ್ತರ್ತೆ ಪತಿತ್ ಬನ್ ಗಯೆ ಹೇ. ಬಾಬಾ ಹೇಳ್ತಾರೆ ಯಾರೆಲ್ಲ ದೇವಿ ದೇವತೆಗಳಿದ್ರೋ ಅವರೆಲ್ಲ ಕೆಳಗೆ ಇಳಿತಾ ಪತಿತರಾಗ್ಬಿಟ್ರು. ರಡಿಯಾ ಬಿ ವ ಮಾರ್ತೆ ಹೇ ಜೋ ಜಾಸ್ತಿ ಪತಿತ್ ಬನೆ ಹೇ, ಇಸ್ಲಿಯೇ ಪುಕಾರ್ತೆ ಬಿ ಹೇ ಪತಿತ್ ಪಾವನ್. ಬಾಬಾ ಹೇಳ್ತಿದ್ದಾರೆ ನೋಡಿ, ಯಾರು ಜಾಸ್ತಿ ಪತಿತಾಗಿರ್ತಾರಲ್ವ ಅವ್ರು ಕೂಗ್ತಾರೆ ಪರಮಾತ್ಮ ಬಾ ನನ್ನ
ಪಾವನ ಮಾಡು, ಈ ಒಂದು ನರಕದಿಂದ ನಾನು ಬಿಡಿಸು ಅಂತ. ಯಸ ಬಾತೆ ಬಾಪ್ ಹಿ ಬೈಟ್ ಸಮझाते हैं. ಸೃಷ್ಟಿ ಚಕ್ರಕ್ಕೆ ಆದಿ ಮಧ್ಯ ಅಂತ ಅವ್ರು ಕೊಯ್ ನಹೀ ಜಾನ್ತೆ. ಈ ಎಲ್ಲ ಮಾತುಗಳನ್ನು ಬಾಬನೇ ಬಂದು ನಮಗೆ ತಿಳಿಸ್ಕೊಡ್ತಾರೆ. ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯವನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ತುಮ್ ಜಾನ್ನೆ ಸೇ ಚಕ್ರವರ್ತಿ ರಾಜಾ ಬನ್ ಜಾತೆ ಹೋ. ತ್ರಿಮೂರ್ತಿ ಮೇ ಲಿಖಾ ಹುವಾ ಹೈ ಯ ತುಮಾರ ಈಶ್ವರೀಯ ಜನ್ಮಸಿದ್ಧ ಅಧಿಕಾರ ಹೈ. ಬಾಬಾ ಹೇಳ್ತಾರೆ, ನೀವು ತಿಳ್ಕೊಂಡಿರೋದ್ರಿಂದ ಚಕ್ರವರ್ತಿ ರಾಜ ಆಗ್ತೀರಾ. ತ್ರಿಮೂರ್ತಿಯಲ್ಲಿ ಬರೆಯಲ್ಪಟ್ಟಿದೆ, ಇದು ನಿಮ್ಮ ಜನ್ಮಸಿದ್ಧ ಈಶ್ವರ್ಯ ಜನ್ಮಸಿದ್ಧ ಅಧಿಕಾರವಾಗಿದೆ. ಬ್ರಹ್ಮ ದ್ವಾರ ಸ್ಥಾಪನಾ, ಶಂಕರ್ ದ್ವಾರ ವಿನಾಶ್, ವಿಷ್ಣು ದ್ವಾರ ಪಾಲನಾ. ವಿನಾಶ್ ಬಿ ಜರೂರ್ ಹೋನಾ ಹೈ. ಬ್ರಹ್ಮನ ಮೂಲಕ ಸ್ಥಾಪನೆಯಾದರೆ ಶಂಕರ್ನ ಮೂಲಕ ವಿನಾಶ, ವಿಷ್ಣುವಿನ ಮೂಲಕ ಪಾಲನೆ. ವಿನಾಶನೂ ಕೂಡ ಅವಶ್ಯವಾಗಿ ಆಗಬೇಕು. ನೈ ದುನಿಯಾ ಮೇ ಬಹುತ್ ತೋಡೆ ಹೋತೆ ಹೈ. ಅಭಿ ತೋ ಅನೇಕ ಧರ್ಮ ಹೈ. ಹೊಸ ಜಗತ್ತಿನಲ್ಲಿ ಭಾಳ ಕಡಿಮೆ ಇರ್ತಾರೆ ನೋಡಿ. ಈಗಂತೂ ಅನೇಕ ಧರ್ಮ ಇದೆ. ಸಮಸ್ತ ಏಕ ಆದಿ ಸನಾತನ ದೇವಿ ದೇವತಾ ಧರ್ಮ ಹೈನೇ ತಿಳ್ಕೊಳ್ತಾರೆ. ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತೂ ಇಲ್ಲ. ಫಿರ್ ಜರೂರ್ ವ ಏಕ ಧರ್ಮ ಚಾಹಿಯೆ. ಮಹಾಭಾರತ್ ಬಿ ಗೀತಾ ಸೆ ಸಂಬಂಧ ರಖ್ತಿ ಹೈ. ನಂತರ ಒಂದು ಧರ್ಮ ಬೇಕು ತಾನೆ. ಮಹಾಭಾರತವು ಕೂಡ ಗೀತೆಯ ಜೊತೆ ಸಂಬಂಧ ಇಟ್ಕೊಳ್ತದೆ. ಯ ಚಕ್ರ ಫಿರ್ತಾ ರಹತಾ ಹೈ, ಏಕ್ ಸೆಕೆಂಡ್ ಬಿ ಬಂದ್ ನಹೀ ಹೋ ಸಕ್ತಾ. ಬಾಬಾ ಹೇಳ್ತಾರೆ, ಈ ಚಕ್ರ ತಿರುಗ್ತಾ ಇರ್ತದೆ, 1 ಸೆಕೆಂಡ್ ಕೂಡ ಬಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. कोई नई बात नहीं है. बहुत बारी राजाई ली है. जिसका पेट भरा हुआ होता है वो गंभीर रहते हैं. ಬಾಬಾ ಹೇಳ್ತಾರೆ, ಯಾವುದು ಹೊಸ ಮಾತಿಲ್ಲ ಇಲ್ಲಿ. ಬಹಳ ಬಾರಿ ರಾಜ್ಯವನ್ನು ಪಡ್ಕೊಂಡಿದ್ರಿ ನೀವು. ಯಾರು ಹೊಟ್ಟೆ ತುಂಬಿರ್ತದೋ ಬಾಬಾ ಹೇಳ್ತಾರೆ ಅವ್ರು ಗಂಭೀರ ಇರ್ತಾರೆ. ಅಂದರ್ ಮೇ ಸಮಸ್ತೆ ಒಮ್ಮೆ ಕಿತನಾ ಬಾರ್ ರಾಜಾಯಿ ಲೀತಿ ಕಲ್ಕಿ ಬಾತೆ. ನಮ್ಮೊಳಗಡೆ ನಾವು ತಿಳ್ಕೊಳ್ತೇವೆ, ನಾವೆಷ್ಟು ಬಾರಿ ರಾಜ್ಯ ಪಡ್ಕೊಂಡಿದ್ವಿ. ನಿನ್ನೆ ಮಾತು कल ही देवी देवता थे, फिर चक्र लगाए, आज हम पतित बने हैं, फिर हम योग बल से विश्व की बादशाही लेते हैं. ಬಾಬಾ ಹೇಳ್ತಾರೆ, ನಿನ್ನೆ ನಾವು ದೇವಿ ದೇವತೆಗಳಿದ್ದೆವು, ಮತ್ತೆ ಚಕ್ರ ಹಾಕಿ ಇಂದು ನಾವು ಪತಿತರಾಗಿದ್ದೇವೆ, ಮತ್ತೆ ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯ ಪಡ್ಕೊಳ್ತೇವೆ. ಬಾಪ್ ಕತೆ ಕಲ್ಪ ಕಲ್ಪ ತುಮ್ ಹಿ ಬಾದಶಾಹಿ ಲೇತೆ ಹೋ. ಬಾಬನು ಕೂಡ ನಾವು ಮಕ್ಕಳಿಗೆ ಹೇಳ್ತಾರೆ, ಕಲ್ಪ ಕಲ್ಪಕ್ಕೂ ನಾವೇ ರಾಜ್ಯ ಭಾಗ್ಯ ಪಡ್ಕೊಳ್ತೇವೆ. ಜರಾ ಬಿ ಫರ್ಕ್ ನಹೀ ಪಡ್ ಸಕ್ತಾ. ಸ್ವಲ್ಪನೂ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಾಯಿ ಮೇ ಕೊಯ್ ಕಮ್ ಕೊಯ್ ಊಂಚ್ ಬನೆಂಗೆ. ರಾಜ್ಯದಲ್ಲೂ ನೋಡಿ, ಕೆಲವರು ಕಡಿಮೆ ಪದವಿ ತಗೊಂಡ್ರೆ ಕೆಲವರು ಶ್ರೇಷ್ಠ ಇರ್ತಾರೆ. ಯ ಪುರುಷಾರ್ಥ ಸೇ ಹಿ ಹೋತಾ ಹೈ. ಇದು ಪುರುಷಾರ್ಥದಿಂದಲೇ ಆಗೋದು. ತುಮ್ ಜಾನ್ತೆ ಪಹಲೆ ಹಮ್ ಬಂದರ್ ಸೆ ಬಿ ಬದುತ್ತರ್ತೆ, ಅಬ್ ಬಾಪ್ ಮಂದಿರ್ ಲಾಯಕ್ ಬನಾ ರಹೆ ಹೈ. ನೀವು ತಿಳ್ಕೊಂಡಿದ್ದೀರಾ, ಮೊದಲಿಗೆ ನಾವು ಮಂಗನಿಗಿಂತಲೂ ಕಡೆ ಇದ್ವಿ ತಾನೆ. ಈಗ ಬಾಬಾ ನಮ್ಮನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡ್ತಿದ್ದಾರೆ. जो अच्छे अच्छे बच्चे हैं उनकी आत्मा रियलाइज़ करती है बरोबर हम तो कोई काम के नहीं थे. ನೋಡಿ, ಯಾರು ಒಳ್ಳೊಳ್ಳೆ ಮಕ್ಕಳಿದಾರಲ್ವ ಅವ್ರು ಒಳಗಡೆನೇ ಅಂದ್ಕೊಳ್ತಿರ್ತಾರೆ, ರಿಯಲೈಸ್ ಮಾಡ್ಕೊಳ್ತಿರ್ತಾರೆ, ನಾವು ಯಾವ ಕೆಲಸಕ್ಕೂ ಬರ್ತಾ ಇರಲಿಲ್ಲ. ಅಂದರೆ ಬಾಬಾ ಸಿಗೋಕ್ಕಿಂತ ಮುಂಚೆ ನಮ್ಗೆ ಬೆಲೆನೇ ಇರಲಿಲ್ಲ, ನಾವು ಯಾವ ಕೆಲಸಕ್ಕೂ ಬರ್ತಾ ಇರಲಿಲ್ಲ. ಅಭಿ ಹಮ್ ವರ್ತ್ ಪೌಂಡ್ ಬನ್ ರಹೆ ಹೈ. ಕಲ್ಪ ಕಲ್ಪ ಬಾಪ್ ಹಮ್ಕೋ ಪೆನಿ ಸೆ ಪೌಂಡ್ ಬನಾತೆ ಹೈ. ಈಗ ನೋಡಿ, ಯಾವಾಗ ಶಿಬಾಬನ ದೃಷ್ಟಿ ನಮ್ಮ ಮೇಲೆ ಬಿತ್ತು, ಬಾಬಾ ನಮ್ಮನ್ನು ಹಿಡ್ಕೊಂಡ್ರು, ಬೆಲೆ ಉಳ್ಳವರಾಗ್ತಿದ್ದೇವೆ ನಾವು. ಕಲ್ಪಕಲ್ಪಕ್ಕೂ ಬಾಬಾ ನಮ್ಮನ್ನು ಬೆಲೆ ಉಳ್ಳವರನ್ನಾಗಿ ಮಾಡ್ತಿದ್ದಾರೆ. ಕಲ್ಪ ಕಲ್ಪ ವಾಲೆ ಹಿ ಇನ್ ಬಾತೋಂಕು ಅಚ್ಚಿ ರೀತಿ ಸಮझेंगे. ಕಲ್ಪಕಲ್ಪದವರೇ ಈ ಮಾತನ್ನು ಒಳ್ಳೆ ರೀತಿಯಲ್ಲಿ ತಿಳ್ಕೊಳ್ತಾರೆ. ತುಂಬಿ ಪ್ರದರ್ಶನಿ ಆದಿ ಕರ್ತೆ ಹೋ, ನಥಿಂಗ್ ನ್ಯೂ. ಬಾಬಾ ಹೇಳ್ತಾರೆ, ನೀವು ಪ್ರದರ್ಶನಿಯನ್ನೆಲ್ಲ ಮಾಡ್ತೀರಲ್ವ, ಇದೇನು ಹೊಸದಲ್ಲ. ಇನ್ ದ್ವಾರ ಹಿ ತುಮ್ ಅಮರ್ಪುರಿಕಿ ಸ್ಥಾಪನಾ ಕರ್ ರಹೆ ಹೋ. ಇವ್ರ ಮೂಲಕನೇ ನೀವು ಅಮರಪುರಿಯ ಸ್ಥಾಪನೆ ಮಾಡ್ತಿದ್ದೀರಾ. ಭಕ್ತಿ ಮಾರ್ಗ ಮೇ ದೇವಿಯೋ ಆದಿಕ್ಕೆ ಕಿತನೆ ಮಂದಿರ ಹೈ. ಯಸವೇ ಪೂಜಾರಿ ಪನೆಕ್ಕಿ ಸಾಮಗ್ರಿ. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ನೋಡಿ ದೇವಿಯರದೆಲ್ಲ ಎಷ್ಟು ಮಂದಿರ ಇದೆ, ಇದೆಲ್ಲ ಪೂಜಾರಿತನದ ಸಾಮಗ್ರಿ. ಪೂಜ್ಯ ಪನೆಕ್ಕಿ ಸಾಮಗ್ರಿ ಕುಚ್ ಭಿ ನಹೀ ಹೈ. ಬಾಪ್ ಕಹತೆ ದಿನ ಪ್ರತಿದಿನ ತುಮಕು ಗುಹ್ಯ ಪಾಯಿಂಟ್ ಸಮझाते रहते हैं. ಪೂಜ್ಯತನದ ಸಾಮಗ್ರಿ ಅಂತೂ ಏನೂ ಇಲ್ಲ ಅಂತಾರೆ ಬಾಬಾ ಹೇಳ್ತಾರೆ, ದಿನ ಪ್ರತಿದಿನ ನಿಮಗೆ ರಹಸ್ಯಯುಕ್ತವಾದ ಪಾಯಿಂಟ್ಸ್ಗಳನ್ನು ತಿಳಿಸ್ಕೊಡ್ತಾ ಇರ್ತೇನೆ. ಆಗೇಕ್ಕೆ ಡೇರ್ ಪಾಯಿಂಟ್ಸ್ ತುಮಾರೆ ಪಾಸ್ ರಕ್ಕಿ ಹೈ, ಅಭಿ ಕ್ಯಾ ಕರೆಂಗೆ. ನಾನು ಮೊದಲೇ ಹೇಳಿರುವಂಥ ಬೇಕಾದಷ್ಟು ಪಾಯಿಂಟ್ಸ್ಗಳು ನಿಮ್ಮ ಹತ್ರ ಇಟ್ಕೊಂಡಿದ್ದೀರಾ, ಏನು ಮಾಡ್ತೀರಾ ಅದನ್ನು ಅಂತ ಕೇಳ್ತಾರೆ ಬಾಬಾ. ಐಸೇ ಪಡಿ ರಹತಿ ಹೈ. ಪ್ರೆಸೆಂಟ್ ತೋ ಬಾಪ್ತದ ನೈ ನೈ ಪಾಯಿಂಟ್ ಸಮझाते रहते, ಅದು ಹಾಗೆ ಬಿದ್ದಿರ್ತದೆ. ಈಗ ವರ್ತಮಾನದಲ್ಲಂತೂ ಬಾಬಾ ನಮ್ಗೆ ಏನು ಮಾಡ್ತಾರೆ, ಹೊಸ ಹೊಸ ಪಾಯಿಂಟ್ಸ್ಗಳನ್ನು ತಿಳಿಸ್ಕೊಡ್ತಾ ಇರ್ತಾರೆ. ಆತ್ಮ ಚೋಟಿ ಸಿ ಇತ್ನಿ ಚೋಟಿ ಸಿ ಬಿಂದಿ ಹೈ, ಉನ್ಮೆ ಸಾರಾ ಪಾರ್ಟ್ ಬರಾ ಹುವಾ ಹೈ. ಆತ್ಮ ನೋಡಿ ಸಣ್ಣ ಪಾಯಿಂಟ್ ಆಗಿದೆ, ಎಲ್ಲ ಪಾತ್ರನೂ ಅದರಲ್ಲಿ ತುಂಬಿಕೊಂಡಿದೆ. ये पॉइंट कोई आगे वाली कापियों में तोड़े ही होंगे, फिर पुरानी पॉइंट्स को तुम क्या करेंगे. ಬಾಬಾ ಹೇಳ್ತಾರೆ, ಈಗ ಹೇಳಿರುವಂಥ ಒಂದು ಪಾಯಿಂಟ್ಸು ಮೊದಲಿನ ಏನು ಅವಾಗೆಲ್ಲ ಬರ್ಕೊಳ್ತಿದ್ರಿ ತಾನೆ, ಅವಾಗೆಲ್ಲ ಇರ್ತಿತ್ತು, ಅದೆಲ್ಲ ಇತ್ತೇನು ಅಂತ ಕೇಳ್ತಾರೆ ಬಾಬಾ.
ನಂತರ ಹಳೆ ಪಾಯಿಂಟ್ಸ್ ಎಲ್ಲ ನೀವು ಏನು ಮಾಡೋರು, पिछाड़ी की रिजल्ट ही काम आती है। बाप कहते कल्प पहले भी तुमको ऐसे ही सुनाया था, ಕೊನೆಯ ರಿಸಲ್ಟೇ ಕೆಲಸಕ್ಕೆ ಬರ್ತದೆ ಅಂತಾರೆ ಬಾಬಾ. ಬಾಬನು ಹೇಳ್ತಾರೆ ಕಲ್ಪದ ಮೊದಲು ಕೂಡ ನಿಮಗೆ ನಾನು ಈ ರೀತಿ ಹೇಳಿದ್ದೆ, ನಂಬರ್ವಾರ್ ಪಡ್ತೇ रहते हैं, कोई सब्जेक्ट में नीचे ऊपर होते रहते हैं, ನಂಬರ್ವಾರ್ ಆಗಿ ಓದ್ತಾ ಹೋಗ್ತೀರಾ, ಕೆಲವು ಸಬ್ಜೆಕ್ಟ್ನಲ್ಲಿ ಹೆಚ್ಚು ಕಡಿಮೆನೂ ಆಗ್ತದೆ. ವ್ಯಾಪಾರ ಮೇ ಬಿ ಗ್ರಹಚಾರಿ बैठती है, इसमें हार्ट फेल नहीं होता है. ವ್ಯಾಪಾರದಲ್ಲೂ ನೋಡಿ ಕೆಲವೊಂದು ಸಲ ಗ್ರಹಚಾರ ಕುತ್ಕೊಂಡ್ಬಿಡ್ತದೆ, ಅದರಲ್ಲಿ हार्ट फेल ಆಗಬಾರ್ದು ಅಂತಾರೆ ಬಾಬ್. फिर उठकर पुरुषार्थ किया जाता है, मनुष्य दिवाला निकलते हैं, फिर ದಂಧಾ ಆದಿ कर बहुत धनवान बन जाते हैं. ಅಂದರೆ ಶಿವಬಾಬಾ ಏನು ಹೇಳ್ತಾರೆ, ಹೀಗೆ ಪುರುಷಾರ್ಥದಲ್ಲೂ ಕೂಡ ಕೆಲವೊಂದು ಸಲ ಸ್ಥಿತಿ ಹೆಚ್ಚು ಕಡಿಮೆ ಆಗ್ತದೆ, ಮತ್ತೆ ಎದ್ದು ಪುರುಷಾರ್ಥ ಮಾಡಿ ಮತ್ತೆ ನಿಮ್ಮನ್ನು ನೀವು ಸರಿ ಮಾಡಿಕೊಂಡು ಪುರುಷಾರ್ಥ ಮಾಡಬೇಕು ಅಂತಾರೆ ಬಾಬಾ. ಹೇಗೆ ಮನುಷ್ಯರು ದಿವಾಳಿ ಆಗ್ತಾರೆ ನೋಡಿ, ಮತ್ತೆ ಉದ್ಯೋಗದಲ್ಲಿ ಅವರು ಭಾಳಷ್ಟು ಜಾಣತನದಿಂದ ನಿಭಾಯಿಸಿ ಮತ್ತೆ ಧನವಾನ್ ಆಗಿಬಿಡ್ತಾರೆ ಅವರು. यहाँ भी कोई विकार में गिर पड़ते हैं, फिर भी बाप कहेंगे अच्छी ರೀತಿ ಪುರುಷಾರ್ಥ ಕರ್ ऊंच ಪದ ಪಾವ್. ಇಲ್ಲಿಯೂ ಕೂಡ ಬಾಬಾ ಹೇಳ್ತಾರೆ ಕೆಲವರು ವಿಕಾರದಲ್ಲಿ ಬೀಳ್ತಾರೆ, ಆದರೂ ಬಾಬಾ ಏನು ಹೇಳ್ತಾರೆ, ಒಳ್ಳೆ ರೀತಿಯಲ್ಲಿ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿ ಪಡ್ಕೊಳ್ಳಿ. फिर से चढ़ना शुरू करना चाहिए. ಬಾಪ್ ಕತೆ ಗಿರೆ ಹೋ ಫಿರ್ ಚढ़ो, ಮತ್ತೆ ಏರೋದು ಶುರು ಮಾಡಬೇಕಾಗ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಬಿದ್ದಿದ್ದೀರಾ ಮತ್ತೆ ಏರಬೇಕು ಅಂತ. ऐसे बहुत है, गिरते तो फिर चढ़ने की कोशिश करते हैं. ಹಿಂಗೆ ಭಾಳ ಜನ ಇದ್ದಾರೆ, ಬೀಳ್ತಾರೆ ಮತ್ತೆ ಏಳುವ ಪ್ರಯತ್ನ ಮಾಡ್ತಾರೆ. ಬಾಬಾ ಮನ ತೋಡಿ ಕರೆಂಗೆ, ಬಾಪ್ ಜಾನ್ತೆ ऐसे भी बहुत आएंगे. ಬಾಬಾ ಬೇಡ ಅಂತಾರೇನು, ಬಾಬನಿಗೂ ಗೊತ್ತಿದೆ ಇಂಥವ್ರು ಭಾಳ ಜನ ಬರ್ತಾರೆ. ಬಾಪ್ ಕಹೆಂಗೆ ಪುರುಷಾರ್ಥ ಕರೋ, ಫಿರ್ ಭಿ ಕುछ न कुछ ಮದದ್ಗಾರ್ ತೋ ಬನ್ ಜಾಯಂಗೆನಾ. ಬಾಬಾ ಹೇಳ್ತಾರೆ ಅಂಥ ಮಕ್ಕಳೇ ಪುರುಷಾರ್ಥ ಮಾಡಿ, ಆದರೂ ಕೂಡ ಏನಾದ್ರೂ ಸಹಯೋಗಿ ಅಂತೂ ಆಗ್ತಾರಲ್ವಾ. ಡ್ರಾಮಾ ಪ್ಲ್ಯಾನ್ ಅನುಸಾರ ಹೀ ಕಹೆಂಗೆ, ಬಾಪ್ ಕಹೆಂಗೆ ಅಚ್ಚಾ ಬಚ್ಚೆ अब तृप्त हुए, बहुत गोते खाए, अब फिर से पुरुषार्थ करो. ನಾಟಕದ ಪ್ಲ್ಯಾನ್ ಅನುಸಾರನೇ ಹೇಳ್ತಾರಲ್ವಾ. ಬಾಬಾ ಹೇಳ್ತಾರೆ ಒಳ್ಳೇದು ಮಕ್ಕಳೇ, ಈಗಾದರೂ ತೃಪ್ತ ಆದ್ರೆ, ಬಹಳ ಪೆಟ್ಟು ತಿಂದ್ರಲ್ವಾ, ಇನ್ಮೇಲಾದರೂ ಪುರುಷಾರ್ಥ ಮಾಡಿ. ಬೇಹದ್ ಕಾ ಬಾಪ್ ತೋ ಐಸೆ ಕಹೆಂಗೆ ನಾ, ಬಾಬಾ ಕೆ ಪಾಸ್ ಕಿತ್ನೆ ಆತೆ ಹೇ ಮಿಲ್ನೆ. ಬೇಹದ್ದಿನ ತಂದೆ ಈ ರೀತಿ ಹೇಳ್ತಾರಲ್ವಾ, ಬಾಬನ ಹತ್ರ ಎಷ್ಟು ಜನ ಬರ್ತಾರೆ ಈ ರೀತಿ ಮಿಲ್ನ ಮಾಡಲಿಕ್ಕೆ. कहता हूँ बेहद के बाप का कहना नहीं मानेंगे, ಪವಿತ್ರ ನೈ ಬನೆಂಗೆ. ಬಾಬಾ ಹೇಳ್ತಾರಂತೆ ಮಕ್ಕಳಿಗೆ, ಬೇಹದ್ದಿನ ತಂದೆ ಹೇಳೋದು ಒಪ್ಕೊಳ್ಳೋದಿಲ್ವಾ, ಪವಿತ್ರ ಆಗೋದಿಲ್ವಾ. ಬಾಪ ಆತ್ಮ ಸಮಜ್ ಆತ್ಮಕೋ ಕಹತೆ ಹೇ ತೋ ತೀರ್ ಜರೂರ್ ಲಗೇಗ. ತಂದೆ ಆತ್ಮ ಅಂತ ತಿಳ್ಕೊಂಡು ಆತ್ಮಕ್ಕೆ ಹೇಳಿದಾಗ ಬಾಣ ಅವಶ್ಯವಾಗಿ ನಾಟ್ತದೆ. ಸಮಜೋ ಸ್ತ್ರೀ ಕೋ ತೀರ್ ಲಗ್ ಜಾತಾ ಹೈ ತೋ ಕಹೆಂಗೆ ಹಮ್ ತೋ ಪ್ರತಿಜ್ಞಾ ಕರ್ತೆ. ಹೀಗೆ ಪತ್ನಿಗೆ ಬಾಣ ನಾಟಿದಾಗ ಪತ್ನಿ ಹೇಳ್ತಾಳೆ ನಾನಂತೂ ಪ್ರತಿಜ್ಞೆ ಮಾಡಿದ್ದೇನೆ. ಪುರುಷ ಕೋ ನೈ ಲಗ್ತಾ ಹೈ, ಫಿರ್ ಆಗೆ ಚಲ್ ಉನ್ಕೋ ಭಿ ಚಢಾನೆ ಕಿ ಕೋಶಿಶ್ ಕರೆಂಗೆ. ಪುರುಷರಿಗೆ ಅನಿಸೋದಿಲ್ಲ ಅಂತಾರೆ ಬಾಬಾ, ಮುಂದೆ ಹೋದಾಗೆ ಅವರನ್ನು ಕೂಡ ಮುಂದುವರಿಸುವಂತಹ ಪ್ರಯತ್ನ ಮಾಡ್ತೇವೆ. ಫಿರ್ ಐಸೆ ಭಿ ಬಹುತ್ ಆತೆ ಹೇ ಜಿನ್ಕೋ ಸ್ತ್ರೀ ಜ್ಞಾನ ಮೇಲೆ ಆತಿ ಹೇ. ಈ ರೀತಿ ಭಾಳ ಜನ ಬರ್ತಾರೆ. ಕೆಲವೊಂದ್ಸಲ ಪತ್ನಿ ಅವರನ್ನು ಜ್ಞಾನಕ್ಕೆ ಕರ್ಕೊಂಡು ಬರ್ತಾಳೆ. तो कहते स्त्री हमारा गुरु है, तो ब्राह्मण लोग हथियाला बांधने समय कहते हैं यह तुम्हारा गुरु ईश्वर है. ಹಾಗೆ ಕೆಲವೊಂದ್ಸಲ ಪತಿಯಂದಿರು ಕೂಡ ಕ್ಲಾಸಿಗೆ ಬರ್ಲಿಕ್ಕೆ ಶುರು ಮಾಡ್ತಾರೆ ನೋಡಿ, ಅವಾಗ ಹೇಳ್ತಾರೆ ನನ್ನ ಪತ್ನಿನೇ ನನಗೆ ಗುರು ಆದ್ಲು ಅಂತ. ಹೀಗೆ ಬ್ರಾಹ್ಮಣರು ನೋಡಿ ಕಂಕಣ ಕಟ್ಟುವಂಥ ಸಮಯದಲ್ಲಿ ಹೇಳ್ತಾರೆ ಈ ಪತಿನೇ ನಿಮ್ಮ ಗುರು ಈಶ್ವರ ಎಲ್ಲವೂ ಅಂತ. ಯಾ ಬಾಪ್ ಖಾತಿ ತುಮಾರ ಎಕ್ಕಿ ಬಾಪ್ ಸಬ್ ಕುಚ್. ಇಲ್ಲಿ ಬಾಬಾ ಹೇಳ್ತಾರೆ ನಿಮ್ಮ ಒಬ್ಬ ತಂದೆನೇ ಎಲ್ಲವೂ ಆಗಿದ್ದಾರೆ. ಮೇರಾ ತೋ ಏಕ್ ದೂಸರಾ ನ ಕೋಯಿ, ಸಬ್ ಉನ್ಕೋ ಹಿ ಯಾದ್ ಕರ್ತೆ ಹೇ. ಬಾಬನ್ ಬಿಟ್ಟರೆ ನಮಗೆ ಬೇರೆ ಯಾರೂ ಇಲ್ಲ, ಎಲ್ಲರೂ ಆ ಒಬ್ಬ ತಂದೆಯನ್ನೇ ನೆನಪು ಮಾಡ್ತಾರೆ. ಉಸ್ ಏಕ್ ಸೆ ಹಿ ಯೋಗ ಲಗಾನ ಹೇ, ಆ ಒಬ್ಬ ತಂದೆ ಜೊತೆಗೇ ಯೋಗ ಜೋಡಿಸ್ಬೇಕು. ಯಾ ದೇಹ ಬಿ ಮೇರಿ ನಹಿ. ಬಾಬಾ ಹೇಳ್ತಾರೆ ದೇಹನೂ ಕೂಡ ನಂದಲ್ಲ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों के नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार, कोई भी ग्रहचारी आती है तो दिल शिकस्त हो बैठ नहीं जाना है, फिर से पुरुषार्थ कर बाप की याद मेरा ऊंच पद पाना है. ಬಾಬಾ ಹೇಳ್ತಾರೆ ಯಾವುದಾದ್ರೂ ಗ್ರಹಚಾರ ಬಂದರೆ ಬೇಜಾರಾಗಿ ಕುತ್ಕೊಳ್ಳೋದಲ್ಲ, ಮತ್ತೆ ಪುರುಷಾರ್ಥ ಮಾಡಿ ತಂದೆಯ ನೆನಪಿನಲ್ಲಿದ್ದು ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು. सेकंड, स्वयं की स्थिति याद से ऐसी मजबूत बनानी है जो कोई भी माया का तूफान वार न कर सके. विकारों से अपनी संभाल करते रहना है.
ಸ್ವಯಂನ ಸ್ಥಿತಿ ನೆನಪಿನಿಂದ ಈ ರೀತಿ ಗಟ್ಟಿ ಮಾಡ್ಕೊಳ್ಬೇಕು. ಯಾವುದೇ ಕೂಡ ಮಾಯೆ ಬಿರುಗಾಳಿ ನಮ್ಮೇಲೆ ದಾಳಿ ಮಾಡಿಕೊಡ್ದು. ವಿಕಾರಗಳಿಂದ ತಮ್ಮನ್ನು ಸಂಭಾಲನೆ ಮಾಡ್ಕೊಳ್ತಾ ಇರಬೇಕು. वरदान सर्व शक्तियों की लाइट द्वारा आत्माओं को रास्ता दिखाने वाले ಚೈತನ್ಯ ಲೈಟ್ ಹೌಸ್ ಭವ. ಬಾಬಾ ವರದಾನ ಕೊಡ್ತಾರೆ, ಸರ್ವಶಕ್ತಿಗಳ ಬೆಳಕಿನ ಮೂಲಕ ಆತ್ಮಗಳಿಗೆ ದಾರಿ ತೋರಿಸುವಂತಹ ಚೈತನ್ಯ ಲೈಟ್ ಹೌಸ್ ಆಗಿರಿ. यदि सदा इस स्मृति में रहो कि मैं आत्मा विश्व कल्याण की सेवा के लिए परमधाम से अवतरित हुई हूँ, तो जो भी संकल्प करेंगे बोलेंगे उसमें विश्व कल्याण समाया हुआ होगा. ಬಾಬಾ ಹೇಳ್ತಾರೆ ನೋಡಿ, ಅಕಸ್ಮಾತ್ ಸದಾ ಈ ಸ್ಮೃತಿ ಇದ್ದರೆ ನಾನು ಆತ್ಮ ವಿಶ್ವ ಕಲ್ಯಾಣದ ಸೇವೆಗೋಸ್ಕರ ಪರಂಧಾಮದಿಂದ ಅವತರಿತನಾಗಿರುವಂತಹ ಆತ್ಮನಾಗಿದ್ದೀನಿ ಅಂದಮೇಲೆ ನಾನೇನು ಸಂಕಲ್ಪ ಮಾಡ್ತೀನೋ ಏನು ಮಾತಾಡ್ತೀನೋ ಅದರಲ್ಲಿ ವಿಶ್ವ ಕಲ್ಯಾಣವೇ ಸಮಾವೇಶ ಆಗಿರ್ತದೆ. और यह स्मृति लाइट हाउस का कार्य करे. ಈ ಸ್ಮೃತಿ ಲೈಟ್ ಹೌಸಿನ ಕೆಲಸ ಮಾಡುತ್ತದೆ. जैसे उस लाइट हाउस से एक रंग की लाइट निकलती है, ऐसे आप चैतन्य लाइट हाउस द्वारा सर्व शक्तियों की लाइट आत्माओं को हर कदम में रास्ता दिखाने का कार्य करती रहेगी. ಬಾಬಾ ಹೇಳ್ತಾರೆ, ಹೇಗೆ ಒಂದು ಲೈಟ್ ಹೌಸ್ ಇರ್ತದಲ್ವ, ಆ ಲೈಟ್ ಹೌಸ್ನಿಂದ ಒಂದೇ ಬಣ್ಣ ಹೊರ ಹೊಮ್ತಿರ್ತದೆ. ಅದೇ ರೀತಿ ತಾವು ಚೈತನ್ಯ ಲೈಟ್ ಹೌಸಿನ ಮೂಲಕ ಸರ್ವಶಕ್ತಿಗಳ ಲೈಟು ಆತ್ಮಗಳಿಗೆ ಪ್ರತಿ ಹೆಜ್ಜೆಯಲ್ಲಿ ದಾರಿ ತೋರಿಸುವಂಥ ಕೆಲಸ ಮಾಡ್ತದೆ ಅಂತಾರೆ ಬಾಬಾ. ಅಂದ್ರೆ ಅರ್ಥ, ನೀವು ಅನೇಕ ಆತ್ಮಗಳಿಗೆ ಸರ್ವಶಕ್ತಿಗಳ ಲೈಟ್ ಮೂಲಕ ಏನು ಮಾಡಬೇಕು, ದಾರಿ ತೋರಿಸುವಂಥವ್ರಾಗಬೇಕು. ಯಾರೇ ನಿಮ್ಮ ಹತ್ರ ಬಂದ್ರೂ ದಾರಿ ಮರಿಬಾರ್ದವರು, ದಾರಿ ಮುಂದೆ ಹೋಗ್ತಾ ಹೋಗಬೇಕು, ಪರಮಾತ್ಮನ ಪರಿಚಯ ಪಡ್ಕೊಳ್ಬೇಕು ಅನ್ನೋ ಮಾತನ್ನು ಅವ್ರು ತಿಳಿಸ್ಕೊಟ್ರು ಬಾಬಾ. ಸ್ಲೋಗನ್, ಸ್ನೇಹ और सहयोग के साथ ಶಕ್ತಿ ರೂಪ ಬನೋ ತೋ ರಾಜಧಾನಿ ಮೇ ನಂಬರ್ ಆಗೆ ಮಿಲ್ ಜಾಯೇಗ. ಸ್ನೇಹ ಮತ್ತು ಸಹಯೋಗದ ಜೊತೆಗೆ ಶಕ್ತಿ ರೂಪ ಆಗಿ ಆಗ ರಾಜಧಾನಿಯಲ್ಲಿ ನಂಬರ್ ಮುಂದೆ ಸಿಗುವುದು. ಅವ್ಯಕ್ತಿ ಇशारे, अब संपन्न व कर्मातीत बनने की धुन लगाओ. जैसे कर्म में आना स्वाभाविक हो गया है, वैसे कर्मातीत होना भी स्वाभाविक हो जाए. ಬಾಬಾ ಹೇಳ್ತಾರೆ, ಈಗ ಕರ್ಮದಲ್ಲಿ ಬರೋದು ಸ್ವಾಭಾವಿಕ ಆಗಿದೆಯೋ ಹಾಗೆ ಕರ್ಮಾತೀತ ಆಗೋದು ಕೂಡ ಸ್ವಾಭಾವಿಕ ಆಗಬೇಕು. कर्म भी करो और याद में भी रहो. जो सदा कर्मयोगी की स्टेज पर रहते हैं वह सहज ही कर्मातीत हो सकते हैं. ಬಾಬಾ ಹೇಳ್ತಾರೆ, ಕರ್ಮನೂ ಮಾಡಿ ತಂದೆ ನೆನಪಿನಲ್ಲೂ ಇರಿ. ಹೀಗೆ ಸದಾ ಕರ್ಮಯೋಗಿಯ ಸ್ಟೇಜ್ನಲ್ಲಿ ಇರ್ತಾರೆ, ಅವ್ರು ಸಹಜವಾಗಿ ಕರ್ಮಾತೀತ ಆಗ್ಲಿಕ್ಕೆ ಸಾಧ್ಯ. ಜಬ್ ಚಾಹೆ ಕರ್ಮ ಮೇ ಆಯೆ ಅವ್ರು ಜಬ್ ಚಾಹೆ ನ್ಯಾರೆ ಬನ್ ಜಾಯ್. ಯಾವಾಗ ಬೇಕೋ ಕರ್ಮದಲ್ಲಿ ಬರಬೇಕು, ಇನ್ನು ಯಾವಾಗ ಬೇಕೋ ಅವಾಗ ನ್ಯಾರ ಆಗಬೇಕು. ಯಾ ಪ್ರಾಕ್ಟೀಸ್ ಕರ್ಮಕ್ಕೆ ಬೀಚ್ ಮೇ ಕರ್ತಿರೋ. ಈ ಪ್ರಾಕ್ಟೀಸ್ ಕರ್ಮ ಮಾಡ್ತಾ ಮಧ್ಯದಲ್ಲಿ ಮಾಡ್ತಾ ಹೋಗಿ ಅನ್ನೋ ಮಾತನ್ನು ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ. ಓಂ ಶಾಂತಿ.